ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಪ್ರಯಾಗ್ರಾಜ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, 46 ದಿನ ಇವತ್ತಿಗೆ ಸತತವಾಗಿ ಅಲ್ಲಿಂದ ವರದಿ ಮಾಡಿದ್ದೀರಿ. ಬಟ್ ಇವತ್ತು ಕೊನೆಯ ದಿನ ಶಿವರಾತ್ರಿ, ಮಹಾಕುಂಭಮೇಳ ಕೂಡ ಕೊನೆಯಾಗ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ ಇವತ್ತಿನ ಸಂಭ್ರಮ ಸಡಗರ? ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಎಸ್, ಎಕ್ಸಾಕ್ಟ್ಲಿ ಶ್ರುತಿ. ನೋಡಿ, ಯಾವ ಒಂದು ಮಾಧ್ಯಮವೂ ಕೂಡ ಇಲ್ಲಿಯವರೆಗೆ 46 ದಿನಗಳ ಮಹಾಕುಂಭಮೇಳದ ಮೆಗಾ ಕವರೇಜ್ ಅನ್ನ ಇಲ್ಲಿವರೆಗೂ ಮಾಡಿಲ್ಲ. ರಿಪಬ್ಲಿಕ್ ಕನ್ನಡ ಮಾತ್ರ ಇಲ್ಲಿವರೆಗೂ ಕೂಡ ಈ ದೇವಭೂಮಿಯ ಈ ಪುಣ್ಯ ನೆಲದಲ್ಲಿ 144 ವರ್ಷಕ್ಕೊಮ್ಮೆ ಮಾತ್ರ ಬರುವ ಮಹಾಕುಂಭಮೇಳದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇವತ್ತು 46ನೇ ದಿನ. ಶ್ರುತಿ, 46ನೇ ದಿನ ಇವತ್ತು ಮಹಾಕುಂಭಮೇಳಕ್ಕೆ ತೆರೆ ಬೀಳುತ್ತೆ. ನಾನೀಗ ಈ ಮಹಾಕುಂಭಮೇಳದ ಎಲ್ಲರೂ ಕೂಡ ಒಂದು ಬಾರಿ ಆದರೂ ಕೂಡ ಆಗಮಿಸಲೇಬೇಕು ಅಂತೇಳಿ ಅಂದುಕೊಂಡಂತಹ ಈ ಪುಣ್ಯ ಧರೆಯ, ಈ ಪುಣ್ಯ ನೆಲೆದ, ಈ ಪಾವಿತ್ರ್ಯವಾದಂತಹ ಕ್ಷಣದ ಬ್ರಾಹ್ಮಿ ಮುಹೂರ್ತದ, ಬ್ರಾಹ್ಮಿ ಘಳಿಗೆಯ ಆ ಕ್ಷಣ, ಅದು ಅಂತಿಮವಾದಂತಹ ಪುಣ್ಯ ಸ್ನಾನ, ಮಹಾಶಿವರಾತ್ರಿಯ ಈ ಅಮಾವಾಸ್ಯೆ ಸ್ನಾನದ ಈ ಕವರೇಜ್ ದೊಂದಿಗೆ ನಾನೀಗ ಸಂಗಮದಲ್ಲಿದ್ದೀನಿ. ನೋಡಿ ಶ್ರುತಿ, ಜನರ ಹರಿವು ಹೆಂಗಿದೆ ಅಂತೇಳಿ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿರೋದು ಲಕ್ಷ ಜನ ಅಲ್ಲ ಶ್ರುತಿ, ಕೋಟಿ ಕೋಟಿ ಜನ ಯಾತ್ರಿಕರು ಪುಣ್ಯ ಸ್ನಾನಕ್ಕೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ 5 ಗಂಟೆ 10 ನಿಮಿಷಕ್ಕೆ ಆರಂಭವಾದಂತ ಬ್ರಾಹ್ಮಿ ಮುಹೂರ್ತ 5 ಗಂಟೆ 40 ನಿಮಿಷದವರೆಗೂ ಕೂಡ ಇತ್ತು. ಈ ಪುಣ್ಯ ನೆಲದಲ್ಲಿ, ಪುಣ್ಯ ಗಳಿಗೆಯಲ್ಲಿ ಯಾತ್ರಿಕರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಆಗಮಿಸ್ತಾ ತ್ರಿವೇಣಿ ಸಂಗಮದಲ್ಲಿ ಸರಸ್ವತಿ, ಯಮುನಾ ಹಾಗೆ ಗಂಗೆ ಅಂತರ್ಗಾಮಿಯಾಗಿ ಸರಸ್ವತಿ ಆದ್ರೆ ಗಂಗೆ ಹಾಗೂ ಯಮುನೆಯ ಪುಣ್ಯ ಜಲದಲ್ಲಿ ತಮ್ಮನ್ನ ತಾವು ಸ್ನಾನ ಮಾಡಿಕೊಳ್ಳುವ ಮೂಲಕ ಮೋಕ್ಷ ಪ್ರಾಪ್ತಿಗೋಸ್ಕರ, ತಮ್ಮಲ್ಲಿ ಒಂದು ಸಾತ್ವಿಕವಾದಂತ ಅನುಭೂತಿಗಾಗಿ ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ, ಇಲ್ಲಿಯವರೆಗೂ ಕೂಡ ಲೆಕ್ಕಾಚಾರದ ಪ್ರಕಾರ 64 ಕೋಟಿ ಯಾತ್ರಿಕರು 46 ದಿನದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅದೆಲ್ಲದರ ಹೊರತಾಗಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಈ ಹೊತ್ತಿಗೆ ಸುಮಾರು 6 ಗಂಟೆ 12 ನಿಮಿಷ ಆಗಿದೆ. ಈ ಹೊತ್ತಿಗೆ ಸಂಗಮದಲ್ಲಿ ಕಂಡು ಬರ್ತಾ ಇರುವಂತ ಜನರ ಹರಿವು, ಜನರ ಸುನಾಮಿ ಇದು. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜನ ಇದ್ದಾರೆ. ಬೆಳಿಗ್ಗೆ 2 ಗಂಟೆಯಿಂದಲೇ ಯಾತ್ರಿಕರು ಬರ್ತಾ ಇದ್ದಾರೆ. 5 ಗಂಟೆ ಸುಮಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸನ್ಯಾಸಿಗಳು, ಉಳಿದಿರುವಂತ ವೈಷ್ಣವರು, ವೈರಾಗಿಗಳು, ಕಿನ್ನರರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಜನರ ಹರಿವು ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಮತ್ತೊಂದು ಕಡೆಯಲ್ಲಿ ಬಿಗಿ ಬಂದೋಬಸ್ತನ್ನ ನೋಡ್ತಾ ಇದ್ರಿ. ಅವತ್ತು ಮೌನಿ ಅಮಾವಾಸ್ಯೆ ದಿನ ನಡೆದಂತ ಸ್ಟ್ಯಾಂಪೇಡ್ ಕೂಡ ಇದೇ ಸ್ಥಳದಲ್ಲಾಗಿತ್ತು. ಸ್ಟ್ಯಾಂಪೇಡ್ ಕೂಡ ನೋಡಿ, ಪೊಲೀಸರ ಬಂದೋಬಸ್ತ್ ಹೆಂಗಿದೆ, ಪೊಲೀಸರ ಕೋಟೆ ಹೆಂಗಿದೆ ಅನ್ನೋದನ್ನ ನಮ್ಮ ವಿಜೆ ಲಕ್ಷ್ಮಿ ನಿಮ್ಗೆ ತೋರಿಸ್ತಾರೆ ನೋಡಿ. ಯಾವುದೇ ಅಹಿತಕರ ಆಗಬಾರ್ದು. ಯಾರು ಕೂಡ ಇಲ್ಲಿ ಗೊಂದಲ ಅಥವಾ ಅವ್ರಿಗೆ ಯಾವುದೇ ಕನ್ಫ್ಯೂಸ್ ಆಗ್ಬಹುದು. ತ್ರಿವೇಣಿ ಸಂಗಮ ಯಾವುದು ಅಂತೇಳಿ ಗೊತ್ತಾಗಬೇಕು. ಅವರಿಗೆ ಮಾಹಿತಿಯನ್ನ ಕೊಡೋದ್ರಿಂದ ಹಿಡಿದು, ಜನರ ಹರಿವನ್ನ ಮೂವ್ಮೆಂಟ್ ಮಾಡೋದ್ರಿಂದ ಹಿಡಿದು ಪ್ರತಿ ಒಂದನ್ನು ಕೂಡ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ, ಆರ್ಮಿ ಸಿಬ್ಬಂದಿ, NDRF ಸೇರಿದಂತೆ ಇನ್ನಿತರ ಇಲ್ಲಿರುವಂತಹ ಭದ್ರತೆಗಿರುವಂತಹ ಪೊಲೀಸ್ ಸಿಬ್ಬಂದಿ ನಿರ್ವಹಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಮಹಾ ಸಂಗಮದ ಈ ಪುಣ್ಯ ಸ್ನಾನಕ್ಕೆ ಹೆಚ್ಚಿನ ಒತ್ತು ಇರೋದ್ರಿಂದಾಗಿ ಮಹಾಕುಂಭಮೇಳದಲ್ಲಿ ಎಲ್ಲ ಅಖಾಡಗಳು ಖಾಲಿಯಾಗಿರೋದ್ರಿಂದಾಗಿ ಎಲ್ಲರೂ ಕೂಡ ಬರೋದು ತ್ರಿವೇಣಿ ಸಂಗಮಕ್ಕೆ. ಇವತ್ತಿನವರೆಗೂ ಕೂಡ ಮಾಡುವಂತ ಸ್ನಾನ ಅದು ಪುಣ್ಯ ಪ್ರಾಪ್ತಿಯಾಗುತ್ತೆ, ಪಾವಿತ್ರ್ಯವಾದಂತ ಸ್ನಾನ ಅನ್ನುವ ಒಂದು ವಿಚಾರ, ಒಂದು ನಂಬಿಕೆ ಇರೋದ್ರಿಂದಾಗಿ ಇವತ್ತಿನ ಬೆಳಿಗ್ಗೆ 5 ಗಂಟೆ 10 ನಿಮಿಷದಿಂದ 5 ಗಂಟೆ 40 ನಿಮಿಷದ ಸುಮಾರಿಗೆ ನಕ್ಷತ್ರಗಳ ರೂಪದಲ್ಲಿ ದೇವತೆಗಳು ಬಂದು ಸ್ನಾನ ಮಾಡ್ತಾರೆ ಅನ್ನೋ ವಿಚಾರ ನಮಗೆ ನಂಬಿಕೆ ಇರೋದ್ರಿಂದಾಗಿ ಬರುವ ಯಾತ್ರಿಕರು ಪುಣ್ಯ ಸ್ನಾನಕ್ಕಾಗಿ ಈ ಅಮಾವಾಸ್ಯೆಯಂದು ಶಿವನ ಜಪತಪ್ಪ, ಶಿವನ ನಾಮಸ್ಮರಣೆ, ಶಿವನ ಜಾಗರಣೆ ಆಗುವಂತ ಅಮಾವಾಸ್ಯೆಯ ದಿನದಂದು ಯಾತ್ರಿಕರು ಈ ಪುಣ್ಯ ಸ್ನಾನಕ್ಕಾಗಿ ಬರ್ತಾ ಇರೋದು, ಹೋಗ್ತಿರೋದನ್ನ ಗಮನಿಸ್ತಾ ಇದ್ರಿ. ಹದಿಹರೆಯದ ಯುವಕರಿಂದ ಹಿಡಿದುಕೊಂಡು ಹಣ್ಣು ಮುದುಕಿಯರವರೆಗೆ, ಯುವಕ ಯುವತಿಯರು, ಚಿಕ್ಕ ಮಕ್ಕಳಿಂದ ಹಿಡಿದುಕೊಂಡು ಬೆಳಿಗ್ಗೆ 2 ಗಂಟೆಯಿಂದ ಜನರ ಹರಿವನ್ನ, ಜನರ ಫ್ಲೋ ನಾವು ನೋಡ್ತಾ ಇದ್ದೀವಿ. ಇದು ಬಹುಶಃ ಭಾರತದಲ್ಲಿ ಇದು ಸನಾತನದ ಶ್ರೀಮಂತಿಕೆಯಲ್ಲಿ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ.
ಇಷ್ಟು ಜನ, ಈ ಕಮಿಟ್ಮೆಂಟ್, ಈ ಜನಸಾಗರ, ಇದೆಲ್ಲವೂ ಕೂಡ ಇದು ಭಾರತ ವಿಶ್ವ ಗುರುವತ್ತ ಆಗುವತ್ತ ಹೊರಟಿದೆಯಲ್ಲ, ಅದಕ್ಕೆ ಒಂದು ಸನ್ನೆ ಅಂತ ಅನ್ಸುತ್ತೆ ಮಹಾಕುಂಭಮೇಳದಿಂದ. ಯೋಗಿ ಸರ್ಕಾರದ ಈ 46 ದಿನಗಳ ವ್ಯವಸ್ಥೆಯನ್ನು ನೋಡ್ತಾ ಇದ್ರೆ ಎಲ್ಲೊಂದೂ ಕೂಡ ಅಹಿತಕರ ಘಟನೆಗಳಾಗಿರ್ಬೋದು, ಮತ್ತೊಂದು ಏನೂ ಇಲ್ಲ. ನಾವು 100 ಜನ ಸಾಧುಗಳನ್ನ, 100 ಜನ ಸಂತರನ್ನ, 100 ಜನ ಸನ್ಯಾಸಿಗಳನ್ನ ಮಾತಾಡ್ಸಿದೀವಿ. ಅವರೆಲ್ಲರೂ ಕೂಡ ಹೇಳ್ತಾ ಇರೋದು ನಮ್ಮ ಮೋಕ್ಷ ಇದು, ನಮ್ಮ ಮೋಕ್ಷಕ್ಕೋಸ್ಕರ ಬಂದಿರೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬಂದಿರುವಂತ ಯಾತ್ರಿಕರ ಮುಖದಲ್ಲಿ ಕಾಣಿಸ್ತಾ ಇದೆ. ಇದು ಯಾತ್ರಿಕರು ಹೇಳ್ತಾ ಇದ್ದಾರೆ ನಮ್ಮ ಸಾರ್ಥಕತೆ, ಜೀವನದ ಸಾರ್ಥಕತೆಯನ್ನು ನಾವು ಅನುಭವಿಸ್ತಾ ಇದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ಮೂಲಕ ಯಾತ್ರಿಕರ ಹರಿವು ಹೆಂಗಿದೆ. ರಂಜಿತ್, ಇವತ್ತು ಇಡೀ ದಿನ ಕೂಡ ಮಹಾಕುಂಭ ಮೇಳದ ಬಗ್ಗೆ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಪ್ರಯಾಗ್ರಾಜ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, 46 ದಿನ ಇವತ್ತಿಗೆ ಸತತವಾಗಿ ಅಲ್ಲಿಂದ ವರದಿ ಮಾಡಿದ್ದೀರಿ. ಬಟ್ ಇವತ್ತು ಕೊನೆಯ ದಿನ ಶಿವರಾತ್ರಿ, ಮಹಾಕುಂಭ ಮೇಳ ಕೂಡ ಕೊನೆಯಾಗ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ ಇವತ್ತಿನ ಸಂಭ್ರಮ ಸಡಗರ? ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಎಸ್, ಎಕ್ಸಾಕ್ಟ್ಲಿ ಶ್ರುತಿ. ನೋಡಿ, ಯಾವ ಒಂದು ಮಾಧ್ಯಮವೂ ಕೂಡ ಇಲ್ಲಿಯವರೆಗೆ 46 ದಿನಗಳ ಮಹಾಕುಂಭ ಮೇಳದ ಮೆಗಾ ಕವರೇಜ್ ಅನ್ನ ಇಲ್ಲಿವರೆಗೂ ಮಾಡಿಲ್ಲ. ರಿಪಬ್ಲಿಕ್ ಕನ್ನಡ ಮಾತ್ರ ಇಲ್ಲಿವರೆಗೂ ಕೂಡ ಈ ದೇವಭೂಮಿಯ ಈ ಪುಣ್ಯ ನೆಲದಲ್ಲಿ 144 ವರ್ಷಕ್ಕೊಮ್ಮೆ ಮಾತ್ರ ಬರುವ ಮಹಾಕುಂಭ ಮೇಳದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇವತ್ತು 46ನೇ ದಿನ. ಶ್ರುತಿ, 46ನೇ ದಿನ ಇವತ್ತು ಮಹಾಕುಂಭ ಮೇಳಕ್ಕೆ ತೆರೆ ಬೀಳುತ್ತೆ. ನಾನೀಗ ಈ ಮಹಾಕುಂಭ ಮೇಳದ ಎಲ್ಲರೂ ಕೂಡ ಒಂದು ಬಾರಿ ಆದರೂ ಕೂಡ ಆಗಮಿಸಲೇಬೇಕು ಅಂತೇಳಿ ಅಂದುಕೊಂಡಂತಹ ಈ ಪುಣ್ಯ ದರೆಯ, ಈ ಪುಣ್ಯ ನೆಲೆದ, ಈ ಪಾವಿತ್ರ್ಯವಾದಂತ ಕ್ಷಣದ, ಬ್ರಾಹ್ಮಿ ಮುಹೂರ್ತದ, ಬ್ರಾಹ್ಮಿ ಘಳಿಗೆಯ ಆ ಕ್ಷಣ, ಅದು ಅಂತಿಮವಾದಂತ ಪುಣ್ಯ ಸ್ನಾನ, ಮಹಾಶಿವರಾತ್ರಿಯ ಈ ಅಮಾವಾಸ್ಯೆ ಸ್ನಾನದ ಈ ಕವರೇಜ್ ದೊಂದಿಗೆ ನಾನೀಗ ಸಂಗಮದಲ್ಲಿದ್ದೀನಿ. ನೋಡಿ ಶ್ರುತಿ, ಜನರ ಹರಿವು ಹೆಂಗಿದೆ ಅಂತೇಳಿ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿರೋದು ಲಕ್ಷ ಜನ ಅಲ್ಲ ಶ್ರುತಿ, ಕೋಟಿ ಕೋಟಿ ಜನ ಯಾತ್ರಿಕರು ಪುಣ್ಯ ಸ್ನಾನಕ್ಕೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ 5 ಗಂಟೆ 10 ನಿಮಿಷಕ್ಕೆ ಆರಂಭವಾದಂತ ಬ್ರಾಹ್ಮಿ ಮುಹೂರ್ತ 5 ಗಂಟೆ 40 ನಿಮಿಷದವರೆಗೂ ಕೂಡ ಇತ್ತು. ಈ ಪುಣ್ಯ ನೆಲದಲ್ಲಿ, ಪುಣ್ಯ ಗಳಿಗೆಯಲ್ಲಿ ಯಾತ್ರಿಕರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಆಗಮಿಸ್ತಾ ತ್ರಿವೇಣಿ ಸಂಗಮದಲ್ಲಿ ಸರಸ್ವತಿ, ಯಮುನಾ ಹಾಗೆ ಗಂಗೆ ಅಂತರ್ಗಾಮಿಯಾಗಿ ಸರಸ್ವತಿ ಆದ್ರೆ ಗಂಗೆ ಹಾಗೂ ಯಮುನೆಯ ಪುಣ್ಯ ಜಲದಲ್ಲಿ ತಮ್ಮನ್ನ ತಾವು ಸ್ನಾನ ಮಾಡಿಕೊಳ್ಳುವ ಮೂಲಕ ಮೋಕ್ಷ ಪ್ರಾಪ್ತಿಗೋಸ್ಕರ, ತಮ್ಮಲ್ಲಿ ಒಂದು ಸಾತ್ವಿಕವಾದಂತ ಅನುಭೂತಿಗಾಗಿ ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ, ಇಲ್ಲಿಯವರೆಗೂ ಕೂಡ ಲೆಕ್ಕಾಚಾರದ ಪ್ರಕಾರ 64 ಕೋಟಿ ಯಾತ್ರಿಕರು 46 ದಿನದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅದೆಲ್ಲದರ ಹೊರತಾಗಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಈ ಹೊತ್ತಿಗೆ ಸುಮಾರು 6 ಗಂಟೆ 12 ನಿಮಿಷ ಆಗಿದೆ. ಈ ಹೊತ್ತಿಗೆ ಸಂಗಮದಲ್ಲಿ ಕಂಡು ಬರ್ತಾ ಇರುವಂತ ಜನರ ಹರಿವು, ಜನರ ಸುನಾಮಿ ಇದು. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜನ ಇದ್ದಾರೆ. ಬೆಳಿಗ್ಗೆ 2 ಗಂಟೆಯಿಂದಲೇ ಯಾತ್ರಿಕರು ಬರ್ತಾ ಇದ್ದಾರೆ. 5 ಗಂಟೆ ಸುಮಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸನ್ಯಾಸಿಗಳು, ಉಳಿದಿರುವಂತ ವೈಷ್ಣವರು, ವೈರಾಗಿಗಳು, ಕಿನ್ನರರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಜನರ ಹರಿವು ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಮತ್ತೊಂದು ಕಡೆಯಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ನೋಡ್ತಾ ಇದ್ರಿ. ಅವತ್ತು ಮೌನಿ ಅಮಾವಾಸ್ಯೆ ದಿನ ನಡೆದಂತ ಸ್ಟ್ಯಾಂಪೇಡ್ ಕೂಡ ಇದೇ ಸ್ಥಳದಲ್ಲಾಗಿತ್ತು. ಸ್ಟ್ಯಾಂಪೇಡ್ ಕೂಡ ನೋಡಿ, ಪೊಲೀಸರ ಬಂದೋಬಸ್ತ್ ಹೆಂಗಿದೆ, ಪೊಲೀಸರ ಕೋಟೆ ಹೆಂಗಿದೆ ಅನ್ನೋದನ್ನ ನಮ್ಮ ವಿಜೆ ಲಕ್ಷ್ಮಿ ನಿಮ್ಗೆ ತೋರಿಸ್ತಾರೆ ನೋಡಿ. ಯಾವುದೇ ಅಹಿತಕರ ಆಗಬಾರ್ದು. ಯಾರು ಕೂಡ ಇಲ್ಲಿ ಗೊಂದಲ ಅಥವಾ ಅವ್ರಿಗೆ ಯಾವುದೇ ಕನ್ಫ್ಯೂಸ್ ಆಗ್ಬೋದು. ತ್ರಿವೇಣಿ ಸಂಗಮ ಯಾವುದು ಅಂತೇಳಿ ಗೊತ್ತಾಗಬೇಕು. ಅವರಿಗೆ ಮಾಹಿತಿಯನ್ನ ಕೊಡೋದ್ರಿಂದ ಹಿಡಿದು, ಜನರ ಹರಿವನ್ನ ಮೂವ್ಮೆಂಟ್ ಮಾಡೋದ್ರಿಂದ ಹಿಡಿದು ಪ್ರತಿ ಒಂದನ್ನು ಕೂಡ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ, ಆರ್ಮಿ ಸಿಬ್ಬಂದಿ, NDRF ಸೇರಿದಂತೆ ಇನ್ನಿತರ ಇಲ್ಲಿರುವಂತ ಭದ್ರತೆಗಿರುವಂತ ಪೊಲೀಸ್ ಸಿಬ್ಬಂದಿ ನಿರ್ವಹಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಮಹಾ ಸಂಗಮದ ಈ ಪುಣ್ಯ ಸ್ನಾನಕ್ಕೆ ಹೆಚ್ಚಿನ ಒತ್ತು ಇರೋದ್ರಿಂದಾಗಿ ಮಹಾಕುಂಭ ಮೇಳದಲ್ಲಿ ಎಲ್ಲ ಅಖಾಡಗಳು ಖಾಲಿಯಾಗಿರೋದ್ರಿಂದಾಗಿ ಎಲ್ಲರೂ ಕೂಡ ಬರೋದು ತ್ರಿವೇಣಿ ಸಂಗಮಕ್ಕೆ. ಇವತ್ತಿನವರೆಗೂ ಕೂಡ ಮಾಡುವಂತ ಸ್ನಾನ ಅದು ಪುಣ್ಯ ಪ್ರಾಪ್ತಿಯಾಗುತ್ತೆ, ಪಾವಿತ್ರ್ಯವಾದಂತ ಸ್ನಾನ ಅನ್ನುವ ಒಂದು ವಿಚಾರ, ಒಂದು ನಂಬಿಕೆ ಇರೋದ್ರಿಂದಾಗಿ ಇವತ್ತಿನ ಬೆಳಿಗ್ಗೆ 5 ಗಂಟೆ 10 ನಿಮಿಷದಿಂದ 5 ಗಂಟೆ 40 ನಿಮಿಷದ ಸುಮಾರಿಗೆ ನಕ್ಷತ್ರಗಳ ರೂಪದಲ್ಲಿ ದೇವತೆಗಳು ಬಂದು ಸ್ನಾನ ಮಾಡ್ತಾರೆ ಅನ್ನೋ ವಿಚಾರ ನಮಗೆ ನಂಬಿಕೆ ಇರೋದ್ರಿಂದಾಗಿ ಬರುವ ಯಾತ್ರಿಕರು ಪುಣ್ಯ ಸ್ನಾನಕ್ಕಾಗಿ ಈ ಅಮಾವಾಸ್ಯೆಯಂದು ಶಿವನ
ಶಿವನ ಜಪತಪ್ಪ, ಶಿವನ ನಾಮಸ್ಮರಣೆ, ಶಿವನ ಜಾಗರಣೆ ಆಗುವಂತ ಅಮಾವಾಸ್ಯೆಯ ದಿನದಂದು ಯಾತ್ರಿಕರು ಈ ಪುಣ್ಯ ಸ್ನಾನಕ್ಕಾಗಿ ಬರ್ತಾ ಇರೋದು, ಹೋಗ್ತಿರೋದನ್ನ ಗಮನಿಸ್ತಾ ಇದ್ರಿ. ಹದಿಹರೆಯದ ಯುವಕರಿಂದ ಹಿಡಿದುಕೊಂಡು ಹಣ್ಣು ಮುದುಕಿಯರವರೆಗೆ, ಯುವತಿಯರು, ಚಿಕ್ಕ ಮಕ್ಕಳಿಂದ ಹಿಡಿದುಕೊಂಡು ಬೆಳಿಗ್ಗೆ 2 ಗಂಟೆಯಿಂದ ಜನರ ಹರಿವನ್ನ, ಜನರ ಫ್ಲೋ ನಾವು ನೋಡ್ತಾ ಇದ್ದೀವಿ. ಇದು ಬಹುಶಃ ಭಾರತದಲ್ಲಿ ಇದು ಸನಾತನದ ಶ್ರೀಮಂತಿಕೆಯಲ್ಲಿ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ. ಇಷ್ಟು ಜನ, ಈ ಕಮಿಟ್ಮೆಂಟ್, ಈ ಜನಸಾಗರ, ಇದೆಲ್ಲವೂ ಕೂಡ ಇದು ಭಾರತ ವಿಶ್ವ ಗುರುವತ್ತ ಆಗುವತ್ತ ಹೊರಟಿದೆಯಲ್ಲ, ಅದಕ್ಕೆ ಒಂದು ಸನ್ನೆ ಅಂತ ಅನ್ಸುತ್ತೆ ಮಹಾಕುಂಭಮೇಳದಿಂದ. ಯೋಗಿ ಸರ್ಕಾರದ ಈ 46 ದಿನಗಳ ವ್ಯವಸ್ಥೆಯನ್ನು ನೋಡ್ತಾ ಇದ್ರೆ ಎಲ್ಲೊಂದೂ ಕೂಡ ಅಹಿತಕರ ಘಟನೆಗಳಾಗಿರ್ಬೋದು, ಮತ್ತೊಂದು ಏನೂ ಇಲ್ಲ. ನಾವು 100 ಜನ ಸಾಧುಗಳನ್ನ, 100 ಜನ ಸಂತರನ್ನ, 100 ಜನ ಸನ್ಯಾಸಿಗಳನ್ನ ಮಾತಾಡ್ಸಿದೀವಿ. ಅವರೆಲ್ಲರೂ ಕೂಡ ಹೇಳ್ತಾ ಇರೋದು ನಮ್ಮ ಮೋಕ್ಷ ಇದು, ನಮ್ಮ ಮೋಕ್ಷಕ್ಕೋಸ್ಕರ ಬಂದಿರೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬಂದಿರುವಂತ ಯಾತ್ರಿಕರ ಮುಖದಲ್ಲಿ ಕಾಣಿಸ್ತಾ ಇದೆ. ಇದು ಯಾತ್ರಿಕರು ಹೇಳ್ತಾ ಇದ್ದಾರೆ ನಮ್ಮ ಸಾರ್ಥಕತೆ, ಜೀವನದ ಸಾರ್ಥಕತೆಯನ್ನು ನಾವು ಅನುಭವಿಸ್ತಾ ಇದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ಮೂಲಕ ಯಾತ್ರಿಕರ ಹರಿವು ಹೆಂಗಿದೆ. ರಂಜಿತ್, ಇವತ್ತು ಇಡೀ ದಿನ ಕೂಡ ಮಹಾಕುಂಭ ಮೇಳದ ಬಗ್ಗೆ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.